ಈಗ ಅಪ್ಡೇಟ್ ಸಿಗ್ತಾ ಇದೆ. ಕೋರ್ಟ್ನಲ್ಲಿ ಏನಾಗ್ತಿದೆ ಅನ್ನೋದರ ಬಗ್ಗೆ ಎಲ್ಲ ಆರೋಪಿಗಳನ್ನ 14 ದಿನ ಕಸ್ಟಡಿ ಕೇಳಿದ್ದಾರೆ ಪೊಲೀಸರು. 14 ದಿನ ಕಸ್ಟಡಿಗೆ ಅಗತ್ಯ ಇದೆ ಆರೋಪಿಗಳು ಅನ್ನೋ ರಿಕ್ವೆಸ್ಟ್ ಅನ್ನ ನ್ಯಾಯಾಧೀಶರ ಮುಂದೆ ಮಾಡಿದ್ದಾರೆ. ಆದರೆ ಇದಕ್ಕೆ ದರ್ಶನ್ ಪರ ವಕೀಲರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. 14 ದಿನ ಬೇಕಿಲ್ಲ ಅಂತ ಅವರು ಒಂದು ಆಕ್ಷೇಪಣೆ ಹಾಕಿದ್ದಾರೆ. ಅದಕ್ಕೆ ಪಿಪಿ ಅಂದರೆ ಪಬ್ಲಿಕ್ ಪ್ರಾಸಿಕ್ಯೂಟರ್, ಸರ್ಕಾರದ ಪರ ವಕೀಲರು, ಅವರು ಏನಕ್ಕೆ 14 ದಿನ ಅನ್ನೋದಕ್ಕೆ ಕಾರಣಗಳನ್ನು ಕೊಡ್ತಿದ್ದಾರೆ. ಅಂದರೆ ಈ ಕೇಸ್ನಲ್ಲಿ ಸಾಕ್ಷಿಗಳನ್ನು ಕಲೆ ಹಾಕಬೇಕು, ಕೊಲೆ ಮಾಡಿ ಸಾಕ್ಷ್ಯನಾಶ ಮಾಡುವಂಥ ಪ್ರಯತ್ನ ಆಗಿದೆ. ಇಲ್ಲಿ ವಾಹನಗಳನ್ನು ರಿಕವರಿ ಮಾಡಬೇಕು, ಆರೋಪಿಗಳನ್ನು ಸೀಸ್ ಮಾಡೋದು ಇನ್ನೂ ಬಾಕಿ ಇದೆ, ಮೊಬೈಲ್ ಸೀಸ್ ಆಗಿದೆ. ಸೊ ಇದೆಲ್ಲವನ್ನ ಕೂಡ ಅವರು ಪ್ರಸ್ತಾಪ ಮಾಡ್ತಿದ್ದಾರೆ. ಇನ್ನು ಇಲ್ಲ, ಮೊಬೈಲ್ ಸೀಸ್ ಆಗಿದೆ, 14 ದಿನ ಕಸ್ಟಡಿ ಕೊಡಬೇಕಾದಂಥ ಅಗತ್ಯ ಇಲ್ಲ, ಇದು ದರ್ಶನ್ ಅವರ ತೇಜೋವಧೆ ಅಂತ ದರ್ಶನ್ ಪರ ವಕೀಲರು ವಾದ ಮಂಡಿಸಿದ್ದಾರೆ. 14 ದಿನ ಕಸ್ಟಡಿ ಬೇಕಿಲ್ಲ. ಸೊ ಇಲ್ಲಿ ವಾದ ಪ್ರತಿವಾದ ಇಷ್ಟೇ ಇರೋದು. 14 ದಿನ ಕಸ್ಟಡಿ ಕೊಡಬೇಕಾ, 14 ದಿನ ಕಸ್ಟಡಿ ಕೊಡಬಾರ್ದ? ಸೊ ಇದರ ಆಧಾರದ ಮೇಲೆ ಈಗ ವಾದ ಇರೋದು, ವಾದ ಪ್ರತಿವಾದ ಇರೋದು. ಕೊನೆಗೆ ಇಲ್ಲಿ ಡಿಸಿಷನ್ ಬರುತ್ತೆ. 14 ದಿನಾನ 10, 8, 9 ಈ ರೀತಿ ನ್ಯಾಯಾಧೀಶರ ವಿವೇಚನೆಗೆ ತಕ್ಕಂತೆ ಅವರು ಕಸ್ಟಡಿ ಕೊಡ್ತಾರೆ. ಕಸ್ಟಡಿಗೆ ಕೇಳ್ತಾ ಇರುವಂಥ ಕಾರಣಗಳೇನು? ಒಂದು, ಈ ಕೇಸ್ನಲ್ಲಿ ಸಾಕ್ಷ್ಯ ಕಲೆ ಹಾಕಬೇಕಾಗಿದೆ, ವಿಚಾರಣೆ ಇನ್ನಷ್ಟು ಅಗತ್ಯ ಇದೆ, ಮತ್ತು ಕೊಲೆ ಮಾಡಿ ಸಾಕ್ಷ್ಯನಾಶ ಮಾಡಿದಂಥ ಆರೋಪ ಇದೆ. ಇಲ್ಲಿ ಸಾಕ್ಷ್ಯನಾಶ ಮಾಡುವಂಥ ಪ್ರಯತ್ನಗಳಾಗಿದೆ. ಸಾಕ್ಷ್ಯನಾಶ ಅಂತಂದರೆ ಡೆಡ್ ಬಾಡಿಯನ್ನು ತಂದು ಎಲ್ಲೋ ಗುರುತು ಪರಿಚಯ ಇಲ್ಲದಂಥ ಜಾಗದಲ್ಲಿ ಎಸೆದು ಹೋಗಿದ್ದು, ಇದೆಲ್ಲವೂ ಸಾಕ್ಷ್ಯನಾಶದ ಪ್ರಯತ್ನ. ಮತ್ತು ವಾಹನದಲ್ಲಿ ಕೊಲೆಯಾದಂಥ ಜಾಗದಿಂದ, ಕ್ರೈಮ್ ಸೀನಿಂದ ಡೆಡ್ ಬಾಡಿಯನ್ನು ತೆಗೆದುಕೊಂಡು ಬಂದು ಇನ್ನೊಂದು ಜಾಗಕ್ಕೆ ತಂದು ಎಸೆಯೋದು, ಅದು ಸಾಕ್ಷ್ಯನಾಶ. ಸೊ ಅದು ಎಲ್ಲವೂ ಕೂಡ ಪ್ರಸ್ತಾಪ ಆಗಿದೆ. ಸಾಕ್ಷ್ಯನಾಶ ಮಾಡುವಂಥ ಪ್ರಯತ್ನಗಳಾಗಿದೆ ಅನ್ನೋದನ್ನು ಕೂಡ ಪ್ರಸ್ತಾಪಿಸಿದ್ದಾರೆ. ಸೊ 14 ದಿನ ಕಸ್ಟಡಿಗೆ ಪೊಲೀಸರು ಕೇಳ್ತಾ ಇದ್ದಾರೆ. ಇಲ್ಲ, 14 ದಿನದ ಅಗತ್ಯ ಇಲ್ಲ ಅಂತ ದರ್ಶನ್ ಪರ ವಕೀಲರು ವಾದ ಮಂಡಿಸೋ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಇದು ನನ್ನ ಕಕ್ಷಿದಾರನ ತೇಜೋವಧೆಯ ಪ್ರಯತ್ನ ಅನ್ನೋದನ್ನು ಕೂಡ ಅವರು ನ್ಯಾಯಾಧೀಶರ ಮುಂದೆ ಹೇಳ್ತಾ ಇರೋರು. ಜೆಸಿ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಜೆಸಿ ಅಂತಂದರೆ ಜುಡಿಷಿಯಲ್ ಕಸ್ಟಡಿ ಕೊಡಿ ಅಂತ ಕೇಳ್ತಾ ಇದ್ದಾರೆ. ನ್ಯಾಯಾಂಗ ಬಂಧನ ಕೊಡಿ. ದರ್ಶನ್ ಪರ ವಕೀಲರು ವಾದ ಮಂಡಿಸ್ತಾ ಇದ್ದಾರೆ. ಇಲ್ಲಿ ಪೊಲೀಸರು ಕೇಸ್ ಡೈರಿ ನೀಡಿಲ್ಲ. ಹೀಗಿದ್ದಾಗ ಕಸ್ಟಡಿ ಕೊಡೋದಕ್ಕೆ ಬರಲ್ಲ. ಇಲ್ಲಿ ಸೆಲೆಬ್ರಿಟಿಯನ್ನು PCಯಲ್ಲಿ ಇಟ್ಕೊಂಡು ಡ್ರಾಮಾ ಮಾಡ್ತಿದ್ದಾರೆ. ಹೀಗಾಗಿ ಆರೋಪಿಯನ್ನು ಕಸ್ಟಡಿಗೆ ಕೊಡಬೇಕಾಗಿಲ್ಲ, ವಕೀಲರನ್ನು ನಿತ್ಯ ಭೇಟಿಗೆ ಅವಕಾಶ ಕೊಡಿ ಅಂತ ದರ್ಶನ್ ಪರ ವಕೀಲರಾದಂಥ ನಾರಾಯಣಸ್ವಾಮಿ ವಾದ ಮಂಡಿಸಿದ್ದಾರೆ. ಕಿರುಕುಳ ಕೊಡಬಾರ್ದು ನನ್ನ ಕಕ್ಷಿದಾರರಿಗೆ, ವಕೀಲರನ್ನು ಪ್ರತಿದಿನ ಭೇಟಿಯಾಗೋದಕ್ಕೆ ಅವಕಾಶ ಮಾಡಿಕೊಡಬೇಕು. ಇದೆಲ್ಲವೂ ಕೂಡ ದರ್ಶನ್ ಪರ ವಕೀಲರ ರಿಕ್ವೆಸ್ಟು. ನೀವು ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ ಏನಾಗಿತ್ತು ಅನ್ನೋದನ್ನು ಒಮ್ಮೆ ರೀಕಾಲ್ ಮಾಡಬಹುದು. ಅಲ್ಲೂ ಕೂಡ ಅದೇ ರೀತಿ ಕಸ್ಟಡಿ ಕೇಳಿದಾಗ ಅವರ ವಕೀಲರು ಕೇಳಿದ್ದು, ಪ್ರತಿದಿನ ನನ್ನ ಕಕ್ಷಿದಾರರನ್ನ ಭೇಟಿಯಾಗೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ. ಅದನ್ನು ಒಪ್ಪಿತ್ತು ನ್ಯಾಯಾಲಯ, ಅವಕಾಶವನ್ನು ಮಾಡಿಕೊಟ್ಟಿತ್ತು. ಆ ಲಾಯರ್ಗೆ, ಪ್ರಜ್ವಲ್ ಪರ ವಕೀಲರಿಗೆ ಅವಕಾಶ ಮಾಡಿಕೊಟ್ಟಿತ್ತು. ಅದೇ ರೀತಿ ಇಲ್ಲೂ ಕೂಡ ಅಂಥದ್ದೇ ರಿಕ್ವೆಸ್ಟು, ಆರೋಪಿಯನ್ನು ಭೇಟಿಯಾಗೋದಕ್ಕೆ ಅವಕಾಶ ಕೊಡಿ ಅಂತ ವಕೀಲರು ಮನವಿ ಮಾಡಿದ್ದಾರೆ. ಜೆಸಿ ಕೊಡಿ ಅಂತ ಕೇಳಿದ್ದಾರೆ. ಕೇಸ್ ಡೈರಿ ಇನ್ನೂ ಕೊಟ್ಟಿಲ್ಲ, ಕಸ್ಟಡಿ ಕೊಡೋದಕ್ಕೆ ಬರಲ್ಲ. ಸುಮ್ಮನೆ PCಯಲ್ಲಿಟ್ಟು, ಅಂದರೆ ಕಸ್ಟಡಿಯಲ್ಲಿಟ್ಕೊಂಡು, ಪೊಲೀಸ್ ಕಸ್ಟಡಿಯಲ್ಲಿ ಇಟ್ಕೊಂಡು ಡ್ರಾಮಾ ಮಾಡುವಂಥ ಪ್ರಯತ್ನ ಇದು. ಮತ್ತು ನನ್ನ ಕಕ್ಷಿದಾರರಿಗೆ ಕಿರುಕುಳ ಕೊಡಬಾರ್ದು, ಕಸ್ಟಡಿ ಕೊಡಬೇಡಿ ಅಂತ ದರ್ಶನ್ ಪರ ವಕೀಲರು ನ್ಯಾಯಾಧೀಶರ ಮುಂದೆ ಮನವಿ ಮಾಡ್ತಾ ಇದ್ದಾರೆ. ಕಸ್ಟಡಿ ಕೊಡಬೇಡಿ, ಜೆಸಿ ಕೊಡಿ, ಜುಡಿಷಿಯಲ್ ಕಸ್ಟಡಿ ಕೊಡಿ, ಅಂದರೆ ಜೈಲಿಗೆ ಕಳಿಸಿ, ಪೊಲೀಸರ ಕಸ್ಟಡಿಗೆ ಬೇಡ ಅನ್ನುವಂಥ ರಿಕ್ವೆಸ್ಟನ್ನು ದರ್ಶನ್ ಪರ ವಕೀಲರು ಮಾಡ್ತಾ ಇರೋದು. ಕೇಸ್ ಡೈರಿ ಕೊಟ್ಟಿಲ್ಲ, ಕಸ್ಟಡಿ ಕೇಳೋದು ಸರಿಯಲ್ಲ, ಇದೆಲ್ಲವೂ ಕೂಡ ಅವರ ಪಾಯಿಂಟ್ ಆಫ್ ಆರ್ಗ್ಯುಮೆಂಟು. ಯಾಕೆ ಜೆಸಿ ಕೊಡಬೇಕು ಅನ್ನೋದಕ್ಕೆ ದರ್ಶನ್ ಪರ ವಕೀಲರು ಕಾರಣಗಳನ್ನು ಕೊಡ್ತಾ ಇದ್ದಾರೆ. 14 ದಿನ ಕಸ್ಟಡಿಗೆ ಈ ಕಡೆ ಪೊಲೀಸರು ಕೇಳ್ತಾ ಇದ್ದಾರೆ. 14 ದಿನ ಕಸ್ಟಡಿಯಲ್ಲಿಟ್ಟು ಅವರನ್ನು ವಿಚಾರಣೆ ಮಾಡಬೇಕಾದಂಥ ಅಗತ್ಯ ಇದೆ ಅಂತ ಕೇಳ್ತಾ ಇದ್ದಾರೆ. ಕಸ್ಟಡಿ ಯಾಕೆ ಇಡಬೇಕು ಅನ್ನೋದಕ್ಕೂ ಕೂಡ ಅವರು ಕಾರಣಗಳನ್ನು ಕೊಟ್ಟಿದ್ದಾರೆ. ಅಂದರೆ ಈ ಕೇಸ್ನಲ್ಲಿ ಸಾಕ್ಷಿ ಕಲೆ ಹಾಕಬೇಕಾದಂಥ ಅಗತ್ಯ ಇದೆ, ಸಾಕ್ಷ್ಯ ನಾಶ ಮಾಡುವಂಥ ಪ್ರಯತ್ನಗಳಾಗಿದೆ. ಸೊ ಇದೆಲ್ಲವೂ ನ್ಯಾಯಾಧೀಶರ ಗಮನಕ್ಕೆ ತರುವಂಥ ಪ್ರಯತ್ನವನ್ನು PP ಮಾಡ್ತಾ ಇದ್ದಾರೆ. ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂದರೆ ಸರ್ಕಾರ ಪರ ವಕೀಲರು ಮಾಡ್ತಾ ಇದ್ದಾರೆ. ಮೊಬೈಲ್ ಸೀಸ್ ಮಾಡಬೇಕಾಗಿದೆ ಅಂತ ಹೇಳಿದಾಗ ಮೊಬೈಲ್ ಸೀಸ್ ಆಗಿದೆ ಅಂತ ದರ್ಶನ್ ಪರ ವಕೀಲರು ಅದಕ್ಕೆ ಕೌಂಟರ್ ಆರ್ಗ್ಯುಮೆಂಟ್ ಮಾಡಿದ್ದಾರೆ.
ಸದ್ಯ ಯಾಕೆ 14 ದಿನ ಕಸ್ಟಡಿ ಕೊಡಬೇಕು ಅನ್ನೋದಕ್ಕೂ ಕೂಡ ಕಾರಣಗಳನ್ನು, ತುಂಬ ರಿಕವರಿ ಇದೆ ಈ ಕೇಸಲ್ಲಿ ಅನ್ನೋದು ಕೂಡ ಸರ್ಕಾರದ ಪರ ವಕೀಲರ ವಾದ. ತನಿಖಾಧಿಕಾರಿ ಕೇಳಿಕೊಂಡ್ರು, ಅಂದರೆ ತನಿಖಾಧಿಕಾರಿ ವಾದ ಮಂಡಿಸುವಂಥ ಪ್ರಯತ್ನವನ್ನು ಮಾಡಿದರು, ಅಂದರೆ ನ್ಯಾಯಾಧೀಶರನ್ನು ಕನ್ವಿನ್ಸ್ ಮಾಡುವಂಥ ಪ್ರಯತ್ನವನ್ನು ಮಾಡಿದರು. ಆರೋಪಿಗಳ ಹಲ್ಲೆ ಮಾಡಿರುವಂಥ ವೆಪನ್ ಸೀಸ್ ಆಗಬೇಕು, ಇದನ್ನೆಲ್ಲ ಪ್ರಸ್ತಾಪ ಮಾಡಿದಾಗ ದರ್ಶನ್ ಪರ ವಕೀಲರು ಆಕ್ಷೇಪ ವ್ಯಕ್ತಪಡಿಸಿದರು. ಇನ್ವೆಸ್ಟಿಗೇಷನ್ ಆಫೀಸರಿಗೆ ಸಬ್ಮಿಷನ್ಗೆ ಅವಕಾಶ ಇಲ್ಲ, ಇನ್ವೆಸ್ಟಿಗೇಷನ್ ಆಫೀಸರು ಸಬ್ಮಿಷನ್ ಮಾಡಂಗಿಲ್ಲ ಅನ್ನೋ ಆಕ್ಷೇಪವನ್ನು ಪ್ರಸ್ತಾಪ ಮಾಡಿದರು. ಅದಕ್ಕೆ ಸರ್ಕಾರದ ಪರ ವಕೀಲರು ಇಲ್ಲ, ಐಒಗೆ ಇನ್ವೆಸ್ಟಿಗೇಷನ್ ಆಫೀಸರ್ಗೆ ಸಬ್ಮಿಷನ್ ಪವರ್ ಇದೆ ಅನ್ನೋದನ್ನು ಅವರು ಪ್ರಸ್ತಾಪ ಮಾಡಿದರು. ಸೊ ಈಗ ಪ್ರಶ್ನೆ ಇರೋದು, ಎಷ್ಟು ದಿನ ಕಸ್ಟಡಿ ಕೊಡ್ತಾರೆ? ದರ್ಶನ್ ಪರ ವಕೀಲರ ವಾದವನ್ನು ಏನಾದರೂ ಪುರಸ್ಕರಿಸುತ್ತಾ ನ್ಯಾಯಾಲಯ ಅಥವಾ ನ್ಯಾಯಾಧೀಶರು ಅದನ್ನು ಪುರಸ್ಕರಿಸ್ತಾರಾ ಅನ್ನೋ ಪ್ರಶ್ನೆ ಇದೆ. ಅವರೇನೋ ಪೊಲೀಸ್ನೋ ಕೇಸ್ ಡೈರಿ ಕೊಟ್ಟಿಲ್ಲ ಅನ್ನೋದನ್ನು ಅವರು ಅಸ್ತ್ರವಾಗಿ ಬಳಸಿದ್ದಾರೆ. ಈಗ ಈ ಕಾರಣಕ್ಕಾಗಿ ಕಸ್ಟಡಿ ಕೊಡೋದಕ್ಕೆ ಬರಲ್ಲ ಅಂತ. ಈ ಕಡೆ ಇವರು ಕೇಳ್ತಾ ಇರೋದು ಯಾಕೆ ಅಂತಂದರೆ, ವೆಪನ್ನು, ಆ ಡೆಡ್ ಬಾಡಿ ಮೇಲೆ 15 ಕಡೆ ಗಾಯದ ಗುರುತುಗಳಿತ್ತು ಮತ್ತು ಪೋಸ್ಟ್ ಮಾರ್ಟಮ್ ಮಾಡಿದಂಥ ಸಿಬ್ಬಂದಿ ಕೊಟ್ಟಿರುವಂಥ ಮಾಹಿತಿ ಅಂತಂದರೆ ಯಾವುದೋ ಬಲವಾದ ಆಯುಧದಿಂದ ಹೊಡೆದಿದ್ದಾರೆ, ಅದು ರಾಡ್ ಇರಬಹುದು ಅಥವಾ ಕಟ್ಟಿಗೆ, ಇಂಥ ವಸ್ತುಗಳಿಂದ ಹೊಡೆದಿದ್ದಾರೆ ಅನ್ನೋದು ಪ್ರಾಥಮಿಕ ಅನುಮಾನ ಇತ್ತು. ಸೊ ಅಲ್ಲಿ ಹೊಡೆದಿರುವಂಥ ವೆಪನ್ನು, ಆಯುಧವನ್ನು ಸೀಸ್ ಮಾಡಬೇಕಾಗಿದೆ. ಸೊ ಇಲ್ಲಿ ಸಾಕ್ಷ್ಯನಾಶದ ಪ್ರಯತ್ನ ಆಗಿರೋದ್ರಿಂದ ಆಬ್ವಿಯಸ್ಲಿ ಇಲ್ಲಿ ಏನಾಗಿರುತ್ತೆ ಅಂತಂದರೆ, ಡೆಡ್ ಬಾಡಿಯನ್ನು ಸಾಗಿಸಿದಂಥ ಆರೋಪಿಗಳು ಆ ಜಾಗ, ಕ್ರೈಮ್ ಸೀನಲ್ಲಿ ಏನಾದರೂ ಸಾಕ್ಷ್ಯಗಳಿದ್ರೆ ಅದನ್ನು ನಾಶ ಮಾಡುವಂಥ ಪ್ರಯತ್ನವನ್ನು ಮಾಡಿರ್ತಾರೆ. ಅಂದರೆ ಹೊಡೆದಿರುವಂಥ ವಸ್ತುಗಳಿದ್ರೆ ಅದನ್ನು ಬೇರೆಡೆಗೆ ಎಲ್ಲಾದರೂ ಸಾಗಿಸಿರ್ತಾರೆ, ನಾಶ ಮಾಡುವಂಥ ಪ್ರಯತ್ನಗಳಾಗಿರುತ್ತೆ. ಎರಡನೆಯದು, ಅಲ್ಲಿದ್ದಂಥ ರಕ್ತದ ಕಲೆಗಳು ಏನಾದರೂ ಇದ್ದರೆ ಅದನ್ನು ಒರೆಸಿ ಕ್ಲೀನ್ ಮಾಡುವಂಥ ಪ್ರಯತ್ನಗಳನ್ನು ಮಾಡಲಾಗಿರುತ್ತೆ. ಯಾಕಂತಂದರೆ ಟೈಮ್ ಇತ್ತು. ನಿಮಗೆ 8ನೇ ತಾರೀಕು ಕಿಡ್ನ್ಯಾಪ್ ಮಾಡಿ 7ನೇ ತಾರೀಕು ಕಿಡ್ನ್ಯಾಪ್ ಮಾಡಿ 8ನೇ ತಾರೀಕು ಇಟ್ಕೊಂಡು 9ನೇ ತಾರೀಕು ಡೆಡ್ ಬಾಡಿಯನ್ನು ಎಸೆದಿರೋದು ಇವರು. ಸೊ ಆ ಟೈಮ್ನಲ್ಲಿ ಅವ್ರಿಗೆ ಏನಾದರೂ ಮಾಡಿರುವಂಥ ಸಾಧ್ಯತೆಗಳಿದ್ದಾವೆ. ಅಂದರೆ ಸಾಕ್ಷ್ಯನಾಶಕ್ಕೆ ಸಮಯ ಇತ್ತು, ಸಾಕ್ಷ್ಯನಾಶ ಮಾಡಿರುವಂಥ ಪ್ರಯತ್ನಗಳಿದ್ದಾವೆ, ಆಗಿರುತ್ತೆ. ಸೊ ಇದನ್ನು ಈಗ ಸರ್ಕಾರದ ಪರ ವಕೀಲರು ಪ್ರಸ್ತಾಪ ಮಾಡ್ತಾ ಇರೋದು. ಇನ್ನು ದರ್ಶನ್ ಪರ ವಕೀಲ ಅನಿಲ್ ಅವರು ವಾದ ಮಂಡಿಸೋ ಸಂದರ್ಭದಲ್ಲಿ ಇದು ರಾಜಕೀಯ ದುರುದ್ದೇಶದ ಕೇಸು ಅಂತ ಪ್ರಸ್ತಾಪಿಸ್ತಾ ಇದ್ದಾರೆ. ಇದರಲ್ಲಿ ರಾಜಕೀಯ ದುರುದ್ದೇಶ ಇದೆ ಅನ್ನೋದನ್ನು ಪ್ರಸ್ತಾಪಿಸ್ತಾ ಇದ್ದಾರೆ. ಕಸ್ಟಡಿ ಕೊಡಬೇಡಿ, ಜೇಸಿ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಇವತ್ತು ಕೋರ್ಟಲ್ಲಿ ಒಂದಿಷ್ಟು ವಿಚಾರಗಳು ಕ್ಲಿಯರ್ ಆಯಿತು. A1 ಯಾರು, A2 ಯಾರು ಈ ಕೇಸ್ನಲ್ಲಿ. ಯಾಕಂತಂದರೆ FIRನಲ್ಲಿ ಅದರ ಉಲ್ಲೇಖ ಇರಲಿಲ್ಲ. ಕಾರಣ, ಯಾರಿಂದ ಕೊಲೆಯಾಗಿದೆ ಅನ್ನೋದು ಆ ಸಂದರ್ಭದಲ್ಲಿ ಗೊತ್ತಿರಲಿಲ್ಲ. FIR ದಾಖಲಾಗೋ ಸಂದರ್ಭದಲ್ಲಿ ಗೊತ್ತಿರಲಿಲ್ಲ ಯಾರಿಂದ ಕೊಲೆಯಾಗಿದೆ, ಆ ಕೊಲೆಯ ಹಿಂದೆ ಯಾರಿದ್ದಾರೆ ಅನ್ನೋದು. ಯಾಕಂತಂದರೆ ಮೃತಪಟ್ಟಂಥ ವ್ಯಕ್ತಿಯ ಕುಟುಂಬಸ್ಥರು ಕೊಟ್ಟಿರುವಂಥ ಕಂಪ್ಲೇಂಟ್ ಅಲ್ಲ ಅದು. ಅವರೇನಾದರೂ ಕೊಟ್ಟಿದ್ರೆ ಇಂಥವರ ವಿರುದ್ಧ ನಮಗೆ ಅನುಮಾನ ಇದೆ ಅಂತ ಕಂಪ್ಲೇಂಟ್ ಕೊಟ್ಟಿರಬಹುದು. ಬಟ್ ಇದು ಯಾರೋ 3ನೇ ವ್ಯಕ್ತಿ ಕೊಟ್ಟಿರುವಂಥ ಕಂಪ್ಲೇಂಟು, ಒಬ್ಬರು ಸೆಕ್ಯೂರಿಟಿ ಗಾರ್ಡ್ ಕೊಟ್ಟಿರುವಂಥ ಕಂಪ್ಲೇಂಟು. ಅಲ್ಲಿ ಯಾರಿಂದ ಕೊಲೆಯಾಗಿದೆ ಅನ್ನುವಂಥ ಉಲ್ಲೇಖ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಯಾರು ಅನ್ನೋದು ಕೂಡ ಗೊತ್ತಿರಲಿಲ್ಲ. FIR ದಾಖಲಾಗುವಾಗ ಆ ಸತ್ತಂಥ ವ್ಯಕ್ತಿ ಯಾರು ಅನ್ನೋದು ಕೂಡ ಗೊತ್ತಿರದಂಥ ಸ್ಥಿತಿ ಇತ್ತು ಇನಿಷಿಯಲ್ ಸ್ಟೇಜಲ್ಲಿ. ಸೊ ಈಗ ಯಾರಿಂದ ಕೊಲೆಯಾಗಿದೆ, ಯಾರು ಕೊಲೆ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗಿರೋದ್ರಿಂದ A1 ಯಾರು, A2 ಯಾರು ಅನ್ನೋದನ್ನು ಕೂಡ ಕೋರ್ಟ್ ಮುಂದೆ ಸ್ಪಷ್ಟವಾಗಿ ಅದರ ಡೀಟೇಲನ್ನು ಕೊಡಲಾಗಿದೆ ಕೋರ್ಟಿಗೆ. A1 ಯಾರು, A2 ಯಾರು. A1 ಪವಿತ್ರ ಗೌಡ, A2 ದರ್ಶನ್. ಆದೇಶ ಬರೆಸ್ತಾ ಇದ್ದಾರೆ ಜಡ್ಜು. ಡೀಟೇಲ್ ಈಗ ಲಭ್ಯ ಆಗ್ತಾ ಇದೆ. ಜಡ್ಜ್ ಆದೇಶವನ್ನು ಬರೆಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗುತ್ತೆ ಎಷ್ಟು ದಿನದ ಕಸ್ಟಡಿ ಅನ್ನೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.